ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 13 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ 10 ಬೈ 10 ನಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಇಲ್ಲಿ 4 ಬಾಕ್ಸ್ಗಳನ್ನು ಕೂಡ ಮಾಡಿದ್ದಾರೆ. A1 B1 ಅಂತೇಳಿ. ಈ ರೀತಿ A1 ಬಾಕ್ಸ್ನಲ್ಲಿ ಕೂಡ ಇವಾಗ ನಿಜವಾದ ಹಾವು ಕೂಡ ಪತ್ತೆಯಾಗಿರೋದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಯಾಕಂತಂದ್ರೆ ನಿನ್ನೆ ತಾನೇ ಒಂದು ಘಟಸರ್ಪ ಕೂಡ ಪತ್ತೆಯಾಗಿತ್ತು. ಅದಾದ ನಂತರ ಇವಾಗ ಏನು ಒಂದು ನಿಜವಾದ ಹಾವು ಪತ್ತೆಯಾಗಿರುವುದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಈ ಒಂದು ಏನು ನಿಧಿ ಸಿಕ್ಕ ಜಾಗದಲ್ಲಿ ಏನು ಹಾವುಗಳು ಇರ್ತಾವೆ ಮತ್ತು ಆ ಒಂದು ಸ್ಥಳದಲ್ಲಿ ವಾಸ ಮಾಡ್ತಾ ಇರ್ತಾವೆ ಅನ್ನೋ ನಂಬಿಕೆ ಕೂಡ ಇದೆ. ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಲು ಹಾವನ್ನು ಪ್ರತ್ಯಕ್ಷವಾಗಿ ಕಂಡಂತವರಿದ್ದಾರೆ. ಅವರನ್ನ ಮಾತಾಡ್ಸೋಣ. ಸರ್, ಯಾವಾಗ ನೋಡಿದ್ರಿ ನೀವು? ಬೆಳಿಗ್ಗೆ 8-8:30 ಟೈಮ್ ಆಗಿತ್ತು ಸರ್. ನಾನಿಲ್ಲಿ ಹಂಗೆ ಅಕಸ್ಮಾತ್ ನೋಡಕ್ಕಂತ ಒಂದು ಕ್ಯೂರಿಯಾಸಿಟಿಗೆ ಬಂದೆ ನೋಡ್ಬೇಕಂತ. ಈ ಬ್ಲಾಕ್ನಲ್ಲಿ ಒಂದು 2-2.5 ಅಡಿದು ಹಾವು ಇತ್ತು. ಅದು ಬಳಬಡಕ ಅನ್ನೋ ಜಾತಿಗೆ ಸೇರಿದ್ದು, ನಾಗರಾವಲ್ಲ. ಅಂದ್ರೆ ಈಗ ಹಾವು ವಾಸ ಮಾಡ್ತಾವ ನಿಧಿ ಇದ್ದಲ್ಲಿ, ಹಾವು ಇರ್ತಾವ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಅದು ನಾವು ಕೇಳಿವ್ರಿ ಹೇಳಿದ್ದನ್ನ. ನಿಧಿ ರಕ್ಷಣೆಗೆ ಸರ್ಪ ಕಾವಲು ಇರ್ತೈತಿ ಅಂತ ಒಂದು ಹಿಂದೆ ಪ್ರತೀತಿ ಐತಿ, ನಾವು ಕೇಳೇವಿ. ಇರಬಹುದು. ಮತ್ತು ಇದ್ರ ಮುನ್ಸೂಚನೆ ನೋಡಿದ್ರೆ ಇಲ್ಲಿ ಏನಾದರೂ ಕುರುಹುಗಳು ಸಿಗಬಹುದು. ಪ್ರಾಚ್ಯಾವಶೇಷನ ಸಿಗಬಹುದು, ಒಂದು ದೇವಸ್ಥಾನದ ಕಲ್ಲರ್ ಸಿಗಬಹುದು, ಅಥವಾ ನಿಧಿನೂ ಸಿಗಬಹುದು. ಬೆಳಗಿನ ಅಲ್ಲಿ ಯಾಕಂದ್ರೆ ಪ್ರತಿದಿನ ಈಗ 13 ದಿವಸ ನಿರಂತರ ಕೆಲಸ ಮಾಡ್ಕೊಂಡು ಬಂದಾಗ ಆ ಜಾಗದಾಗ ಯಾಕೆ ಬಂತ್ರಿ? ಈಗ ಆಜು ಎಲ್ಲರೂ ಬೇರೆ ಜಾಗದಾಗ ಬಂದ ಕಾಮಣ್ಣಾಗ ಬಂದೈತೆ, ಅದೇ ಜಾಗದಾಗ ಬಂತದು. ಅಲ್ಲಿ ಒಂದು ಕುತೂಹಲ ನಮಗೆ ಬಂತು. ಈಗ ಅಂದ್ರೆ ನೀ ಉತ್ಖನನ ಮಾಡೋ ಜಗದಾಗ ಬಂದಿದ್ದಕ್ಕ ಹೌದ್ರಿ, ಎ ಬ್ಲಾಕ್ನಾಗ ಬಂದದಕ್ಕೆ ಒಂದು ಹೊಸ ಒಂದು ನಮ್ಗೆ ಕುತೂಹಲ ಹುಟ್ಟೈತಿ. ಇಲ್ಲಿ ಏನೋ ಐತಿ, ಒಟ್ಟೆ ಏನಾದ್ರು ವಜ್ರ ವೈಡೂರ್ಯ ಬಾಳ ಸಿಗಬಹುದು ಅನ್ನೋ ಒಂದು ಅಪೇಕ್ಷೆ. ಆದ್ರೆ ಮತ್ತೆ ಬೆಳಿಗ್ಗೆ ಒಂದಿಬ್ರು 83 ವಯಸ್ಸಿನ ಹಿರಿಯರು ಮಾಹಿತಿ ಹೇಳಿದ್ರು. ಅವ್ರು ಹೇಳಿದ ಪ್ರಕಾರ ಅವರು 7 ಫೂಟ್ ಅಗಲ ಇದ್ದಿದ್ದು ರಸ್ತೆ, ತಳಕ ಕಲ್ಲು ಹಾಕಿದ್ದು, ನೈಸ್ ಕಲ್ಲು ಇದೇ ಜಕಣಾಚಾರಿ ಕರೆ ಕಲ್ಲಿನಿಂದ ತಳಪಾಯಿನ ಹೊಂದಿಸ್ಯಾರ. ಆ ಕಡೆ ಈ ಕಡೆ 5 ಫೂಟು ಕಟ್ಟೆಗಡ ಐತಂತ ಅವ್ರು ಪ್ರತ್ಯಕ್ಷದರ್ಶಿ ನೋಡ್ಯಾರ. ಬಟ್ ಇಷ್ಟೊತ್ತಿಗೆ ಹತ್ತಬೇಕಂತ ಅಂದ್ರು ಅವರು. ಆದ್ರೆ ಏನ್ರ ಹುಗುತಿ ಜಾಸ್ತಿ ಆಗೈತಿ. ಅವರು 83 ವಯಸ್ಸಿನವ್ರು, ಅವರು ಒಂದು 40 ವಯಸ್ಸಿಗಿಂತ 40 ವರ್ಷಕ್ಕಿಂತ ಹಿಂದೆ ನೋಡಿದ್ದು. ಅವಾಗ 53 ಹೇಳಿದ್ರು. ಅವಾಗ ಇಲ್ಲಿ ಹತ್ತಿತ್ತಂತ್ರಿ ರಸ್ತೆ, ಅದ್ರ ಬಾವಿಗೆ ಈ ವೀರಭದ್ರ ದೇವಸ್ಥಾನಕ್ಕೆ ರಸ್ತೆ ಇತ್ತು. ಅದ್ ಹಾವು ಅಲ್ಲೇ ಉಳಿತ್ರಿ. ನಾವು ಬಿಟ್ಟು ಹೋದ್ವಿ. ಕಡೆಗೆ ತೆಗೆದು ಹೋಗ್ದಾರ ಅಂತ ಕೇಳಿದ್ರು. ತೆಗೆದು ಹೋಗ್ದಾರ. ಹಾಕ್ಯಾರ. ಅದನ್ನೇನು ಬಡ್ದಿಲ್ಲ, ಬೇರೆ ಕಡೆ ಕಳಿಸ್ಯಾರ. ಸಾಕಷ್ಟು ಐತ್ರಿ. ಮುಂದೆ ಏನೋ ಇಲ್ಲೊಂದು ಹೊಸ ಇದು ಉದ್ಭವ ಆಗೋ ಲಕ್ಷಣ ಕಾಣತ್ರಿ. ಬಟ್ ಅವ್ರು ಏನಂದ್ರೆ ಇನ್ನೂ ಒಂದು ಇದಕ್ಕಿಂತ ಆ ಕಡೆ 80ರಾಗ ನಮ್ಗೆ ನೆನಪಿದ್ದದ್ದು. 80ರಾಗ ನಮ್ಮ ಇಲ್ಲೇ ಹವ್ಯಾಸಿ ಕಲಾ ಸಂಘದವರು ಒಂದು ಸಿಂಧೂರ್ ಲಕ್ಷ್ಮಣ ನಾಟಕ ಆಡಿದ್ರು. ಆ ಟೈಮ್ದಲ್ಲಿ ಅಲ್ಲಿ ಸ್ಟೇಜ್ ಅಂತ ಕಡಿತಿದ್ರು ನಾಟಕ ಆಡ್ಬೇಕಾದ್ರೆ. ಕಡಿದ ಟೈಮ್ದಲ್ಲಿ ಅಲ್ಲಿ ದೇವಸ್ಥಾನದ ಒಂದು ಕಲ್ಲಿನ ಪಡಿ ಹತ್ತೈತಿ ಅಂತ ನಮ್ಗೆ ಹೇಳ್ಯಾರ. ಅವ್ರು ಇವತ್ತಿಗೂ ಹೋದಾರ, ಕಡ್ದವ್ರು ಅದಾರ. ಅವರು ನೋಡ್ಯಾರ, ಕಡಿಯುವಾಗ ಕೆಲಸ ಮಾಡುವಾಗ ಅವ್ರಿಗೆ ಒಂದು ಪಾಯನ ಸಿಕ್ಕೈತೆ ಅಂತ ಹೇಳಿದ್ರು ಅವರು. ಒಟ್ಟಾರೆ ಹೇಳ್ಬೇಕಂತಂದ್ರೆ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ಭರದಿಂದ ಸಾಗಿದೆ. ಆದ್ರೆ ಇವಾಗ ಇಲ್ಲಿ ಸಾಕಷ್ಟು ಏನು ಈ ಸರ್ಪ ಗಾವಲು ಇರ್ತವೆ ಮತ್ತು ಏನು ಇಲ್ಲಿ ಘಟಸರ್ಪಗಳು ಇದ್ದಾವೆ ಅನ್ನೋದು ಕೂಡ ಸಾಕಷ್ಟು ಗ್ರಾಮಸ್ಥರು ಹೇಳ್ತಾ ಇದ್ರು. ನಿನ್ನೆ ತಾನೇ ಇದೇ ಒಂದು ಉತ್ಖನನ ಸ್ಥಳದಲ್ಲಿ 3 ಹೆಡೆಯ ನಾಗರ ಮೂರ್ತಿ ಪತ್ತೆಯಾಗಿತ್ತು. ಅದಾದ ನಂತರ ಇವಾಗ ನಿಜವಾದ ಹಾವು ಕೂಡ ಇಲ್ಲಿ ಪತ್ತೆಯಾಗಿರೋದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಹೀಗಾಗಿ ಇಲ್ಲಿ ಒಂದು ಚಿನ್ನ ವಜ್ರ ವೈಡೂರ್ಯಗಳು ಇದ್ದಾವೆ ಅನ್ನೋದನ್ನು ಕೂಡ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 13 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ 10 ಬೈ 10 ನಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಇಲ್ಲಿ 4 ಬಾಕ್ಸ್ಗಳನ್ನು ಕೂಡ ಮಾಡಿದ್ದಾರೆ. A1 B1 ಅಂತೇಳಿ. ಈ ರೀತಿ A1 ಬಾಕ್ಸ್ನಲ್ಲಿ ಕೂಡ ಇವಾಗ ನಿಜವಾದ ಹಾವು ಕೂಡ ಪತ್ತೆಯಾಗಿರೋದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಯಾಕಂತಂದ್ರೆ ನಿನ್ನೆ ತಾನೇ ಒಂದು ಘಟಸರ್ಪ ಕೂಡ ಪತ್ತೆಯಾಗಿತ್ತು. ಅದಾದ ನಂತರ ಇವಾಗ ಏನು ಒಂದು ನಿಜವಾದ ಹಾವು ಪತ್ತೆಯಾಗಿರುವುದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಈ ಒಂದು ಏನು ನಿಧಿ ಸಿಕ್ಕ ಜಾಗದಲ್ಲಿ ಏನು ಹಾವುಗಳು ಇರ್ತಾವೆ ಮತ್ತು ಆ ಒಂದು ಸ್ಥಳದಲ್ಲಿ ವಾಸ ಮಾಡ್ತಾ ಇರ್ತಾವೆ ಅನ್ನೋ ನಂಬಿಕೆ ಕೂಡ ಇದೆ. ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಲು ಹಾವನ್ನು ಪ್ರತ್ಯಕ್ಷವಾಗಿ ಕಂಡಂತವರಿದ್ದಾರೆ. ಅವರನ್ನ ಮಾತಾಡ್ಸೋಣ. ಸರ್, ಯಾವಾಗ ನೋಡಿದ್ರಿ ನೀವು? ಬೆಳಿಗ್ಗೆ 8-8:30 ಟೈಮ್ ಆಗಿತ್ತು ಸರ್. ನಾನಿಲ್ಲಿ ಹಂಗೆ ಅಕಸ್ಮಾತ್ ನೋಡಕ್ಕಂತ ಒಂದು ಕ್ಯೂರಿಯಾಸಿಟಿಗೆ ಬಂದೆ ನೋಡ್ಬೇಕಂತ. ಈ ಬ್ಲಾಕ್ನಲ್ಲಿ ಒಂದು 2-2.5 ಅಡಿದು ಹಾವು ಇತ್ತು. ಅದು ಬಳಬಡಕ ಅನ್ನೋ ಜಾತಿಗೆ ಸೇರಿದ್ದು, ನಾಗರಾವಲ್ಲ. ಅಂದ್ರೆ ಈಗ ಹಾವು ವಾಸ ಮಾಡ್ತಾವ ನಿಧಿ ಇದ್ದಲ್ಲಿ, ಹಾವು ಇರ್ತಾವ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ?
ಅದು ನಾವು ಕೇಳಿವ್ರಿ ಹೇಳಿದ್ದನ್ನ. ನಿಧಿ ರಕ್ಷಣೆಗೆ ಸರ್ಪ ಕಾವಲು ಇರ್ತೈತಿ ಅಂತ ಒಂದು ಹಿಂದೆ ಪ್ರತೀತಿ ಐತಿ, ನಾವು ಕೇಳೇವಿ. ಇರಬಹುದು. ಮತ್ತು ಇದ್ರ ಮುನ್ಸೂಚನೆ ನೋಡಿದ್ರೆ ಇಲ್ಲಿ ಏನಾದರೂ ಕುರುಹುಗಳು ಸಿಗಬಹುದು. ಪ್ರಾಚ್ಯಾವಶೇಷನ ಸಿಗಬಹುದು, ಒಂದು ದೇವಸ್ಥಾನದ ಕಲ್ಲರ್ ಸಿಗಬಹುದು, ಅಥವಾ ನಿಧಿನೂ ಸಿಗಬಹುದು. ಬೆಳಗಿನ ಅಲ್ಲಿ ಯಾಕಂದ್ರೆ ಪ್ರತಿದಿನ ಈಗ 13 ದಿವಸ ನಿರಂತರ ಕೆಲಸ ಮಾಡ್ಕೊಂಡು ಬಂದಾಗ ಆ ಜಾಗದಾಗ ಯಾಕೆ ಬಂತ್ರಿ? ಈಗ ಆಜು ಎಲ್ಲರೂ ಬೇರೆ ಜಾಗದಾಗ ಬಂದದ, ಕಾಮಣ್ಣಾಗ ಬಂದದ, ಅದೇ ಜಾಗದಾಗ ಬಂತದು. ಅಲ್ಲಿ ಒಂದು ಕುತೂಹಲ ನಮಗೆ ಬಂತು. ಈಗ ಅದ ಅಂದ್ರೆ ನೀ ಉತ್ಖನನ ಮಾಡೋ ಜಗದಾಗ ಬಂದಿದ್ದಕ್ಕ ಹೌದ್ರಿ, ಎ ಬ್ಲಾಕ್ದಾಗ ಬಂದದಕ್ಕೆ ಒಂದು ಹೊಸ ಒಂದು ನಮ್ಗೆ ಕುತೂಹಲ ಹುಟ್ಟೈತಿ. ಇಲ್ಲಿ ಏನೋ ಐತಿ, ಒಟ್ಟೆ ಏನಾದ್ರು ವಜ್ರ ವೈಡೂರ್ಯ ಬಾಳ ಸಿಗಬಹುದು ಅನ್ನೋ ಒಂದು ಅಪೇಕ್ಷೆ. ಆದ್ರೆ ಮತ್ತೆ ಬೆಳಿಗ್ಗೆ ಒಂದಿಬ್ರು 83 ವಯಸ್ಸಿನ ಹಿರಿಯರು ಮಾಹಿತಿ ಹೇಳಿದ್ರು. ಅವ್ರು ಹೇಳಿದ ಪ್ರಕಾರ ಅವರು 7 ಫೂಟ್ ಅಗಲ ಇದ್ದಿದ್ದು ರಸ್ತೆ, ತಳಕ ಕಲ್ಲು ಹಾಕಿದ್ದು, ನೈಸ್ ಕಲ್ಲು ಇದೇ ಜಕಣಾಚಾರಿ ಕರೆ ಕಲ್ಲಿನಿಂದ ತಳಪಾಯಿನ ಹೊಂದಿಸ್ಯಾರ. ಆ ಕಡೆ ಈ ಕಡೆ 5 ಫೂಟು ಕಟ್ಟೆಗಡ ಐತಂತ ಅವ್ರು ಪ್ರತ್ಯಕ್ಷದರ್ಶಿ ನೋಡ್ಯಾರ. ಬಟ್ ಇಷ್ಟೊತ್ತಿಗೆ ಹತ್ತಬೇಕಂತ ಅಂದ್ರು ಅವರು. ಆದ್ರೆ ಏನ್ರ ಹುಗುತಿ ಜಾಸ್ತಿ ಆಗೈತಿ. ಅವರು 83 ವಯಸ್ಸಿನವ್ರು, ಅವರು ಒಂದು 40 ವಯಸ್ಸಿಗಿಂತ 40 ವರ್ಷಕ್ಕಿಂತ ಹಿಂದೆ ನೋಡಿದ್ದಿದ್ದು. ಅವಾಗ 53 ಹೇಳಿದ್ರು. ಅವಾಗ ಇಲ್ಲಿ ಹತ್ತಿತ್ತಂತ್ರಿ ರಸ್ತೆ, ಅದ್ರ ಬಾವಿಗೆ ಈ ವೀರಭದ್ರ ದೇವಸ್ಥಾನಕ್ಕೆ ರಸ್ತೆ ಇತ್ತು. ಯಾಕಡೆ ಹೋದ್ರಿ ಅದ ಹಾವು? ಅಲ್ಲೇ ಉಳಿದ್ರು ನಾವು ಬಿಟ್ಟು ಹೋದ್ವಿ. ಕಡೆಗೆ ತೆಗೆದು ಹೋಗ್ದಾರ ಅಂತ ಕೇಳಿದ್ರು. ತೆಗೆದು ಹೋಗ್ದಾರ. ಹಾಕ್ಯಾರ. ಅದನ್ನೇನು ಬಡ್ದಿಲ್ಲ, ಬೇರೆ ಕಡೆ ಕಳಿಸ್ಯಾರ. ಬಂದಿದ್ದಕ್ಕೆ ಸಾಕಷ್ಟು ಐತ್ರಿ. ಮುಂದೆ ಏನೋ ಇಲ್ಲೊಂದು ಹೊಸ ಇದು ಉದ್ಭವ ಆಗೋ ಲಕ್ಷಣ ಕಾಣತ್ರಿ. ಬಟ್ ಅವ್ರು ಏನಂದ್ರೆ ಇನ್ನೂ ಒಂದು ಇದಕ್ಕಿಂತ ಆ ಕಡೆ 80ರಾಗ ನಮ್ಗೆ ನೆನಪಿದ್ದದ್ದು. 80ರಾಗ ನಮ್ಮ ಇಲ್ಲೇ ಹವ್ಯಾಸಿ ಕಲಾ ಸಂಘದವರು ಒಂದು ಸಿಂಧೂರ್ ಲಕ್ಷ್ಮಣ್ ನಾಟಕ ಆಡಿದ್ರು. ಆ ಟೈಮ್ದಲ್ಲಿ ಅಲ್ಲೇ ಸ್ಟೇಜ್ ಅಂತ ಕಡಿತಿದ್ರು ನಾಟಕ ಆಡ್ಬೇಕಾದ್ರೆ. ಕಡಿದ ಟೈಮ್ದಲ್ಲಿ ಅಲ್ಲಿ ದೇವಸ್ಥಾನದ ಒಂದು ಕಲ್ಲಿನ ಪಡಿ ಹತ್ತೈತಿ ಅಂತ ನಮ್ಗೆ ಹೇಳ್ಯಾರ. ಅವ್ರು ಇವತ್ತಿಗೆ ಹೋದಾರ, ಕಡ್ದವ್ರು ಅದಾರ. ಅವರು ನೋಡ್ಯಾರ, ಕಡಿಯುವಾಗ ಕೆಲಸ ಮಾಡುವಾಗ ಅವ್ರಿಗೆ ಒಂದು ಪಾಯನ ಸಿಕ್ಕೈತೆ ಅಂತ ಹೇಳಿದ್ರು ಅವರು. ಒಟ್ಟಾರೆ ಹೇಳ್ಬೇಕಂತಂದ್ರೆ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ಭರದಿಂದ ಸಾಗಿದೆ. ಆದ್ರೆ ಇವಾಗ ಇಲ್ಲಿ ಸಾಕಷ್ಟು ಏನು ಈ ಸರ್ಪ ಗಾವಲು ಇರ್ತವೆ ಮತ್ತು ಏನು ಇಲ್ಲಿ ಘಟಸರ್ಪಗಳು ಇದ್ದಾವೆ ಅನ್ನೋದು ಕೂಡ ಸಾಕಷ್ಟು ಗ್ರಾಮಸ್ಥರು ಹೇಳ್ತಾ ಇದ್ರು. ನಿನ್ನೆ ತಾನೇ ಇದೇ ಒಂದು ಉತ್ಖನನ ಸ್ಥಳದಲ್ಲಿ 3 ಹೆಡೆಯ ನಾಗರ ಮೂರ್ತಿ ಪತ್ತೆಯಾಗಿತ್ತು. ಅದಾದ ನಂತರ ಇವಾಗ ನಿಜವಾದ ಹಾವು ಕೂಡ ಇಲ್ಲಿ ಪತ್ತೆಯಾಗಿರುವುದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಹೀಗಾಗಿ ಇಲ್ಲಿ ಒಂದು ಚಿನ್ನ ವಜ್ರ ವೈಡೂರ್ಯಗಳು ಇದ್ದಾವೆ ಅನ್ನೋದನ್ನು ಕೂಡ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 13 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ನಾವು ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ 10x10 ನಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಇಲ್ಲಿ 4 ಬಾಕ್ಸ್ಗಳನ್ನು ಕೂಡ ಮಾಡಿದ್ದಾರೆ, A1 B1 ಅಂತೇಳಿ. ಈ ರೀತಿ A1 ಬಾಕ್ಸ್ ನಲ್ಲಿ ಕೂಡ ಇವಾಗ ನಿಜವಾದ ಹಾವು ಕೂಡ ಪತ್ತೆಯಾಗಿರೋದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಯಾಕಂತಂದ್ರೆ ನಿನ್ನೆ ತಾನೇ ಒಂದು ಘಟಸರ್ಪ ಕೂಡ ಪತ್ತೆಯಾಗಿತ್ತು. ಅದಾದ ನಂತರ ಇವಾಗ ಏನು ಒಂದು ನಿಜವಾದ ಹಾವು ಪತ್ತೆಯಾಗಿರುವುದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಈ ಒಂದು ಏನು ನಿಧಿ ಸಿಕ್ಕ ಜಾಗದಲ್ಲಿ ಏನು ಹಾವುಗಳು ಇರ್ತಾವೆ ಮತ್ತು ಆ ಒಂದು ಸ್ಥಳದಲ್ಲಿ ವಾಸ ಮಾಡ್ತಾ ಇರ್ತಾವೆ ಅನ್ನೋ ನಂಬಿಕೆ ಕೂಡ ಇದೆ. ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಲು ಹಾವನ್ನು ಪ್ರತ್ಯಕ್ಷವಾಗಿ ಕಂಡಂತವರಿದ್ದಾರೆ, ಅವರನ್ನ ಮಾತಾಡ್ಸೋಣ. ಸರ್, ಯಾವಾಗ ನೋಡಿದ್ರಿ ನೀವು? ಬೆಳಿಗ್ಗೆ 8-8:30 ಟೈಮ್ ಆಗಿತ್ತು ಸರ್. ನಾನಿಲ್ಲಿ ಹಂಗ ಅಕಸ್ಮಾತ್ ನೋಡಕಂತ ಒಂದು ಕ್ಯೂರಿಯಾಸಿಟಿಗೆ ಬಂದೆ ನೋಡ್ಬೇಕಂತ. ಈ ಬ್ಲಾಕ್ನಲ್ಲಿ ಒಂದು 2-2.5 ಅಡಿದು ಹಾವು ಇತ್ತು. ಅದು ಬಳಬಡಕನ್ನು ಜಾತಿಗೆ ಸೇರಿದ್ದು, ನಾಗರಾವಲ್ಲ. ಅಂದ್ರೆ ಈಗ ಹಾವು ವಾಸ ಮಾಡ್ತಾವ ನಿಧಿ ಇದ್ದಲ್ಲಿ, ಹಾವು ಇರ್ತಾವ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಅದು ನಾವು ಕೇಳಿವ್ರಿ ಹೇಳಿದ್ದನ್ನ. ನಿಧಿ ರಕ್ಷಣೆಗೆ ಸರ್ಪ ಕಾವಲು ಇರ್ತೈತಿ ಅಂತ ಒಂದು ಹಿಂದೆ ಪ್ರತೀತಿ ಐತಿ, ನಾವು ಕೇಳೇವಿ. ಇರಬಹುದು. ಮತ್ತು ಇದ್ರ ಮುನ್ಸೂಚನೆ ನೋಡಿದ್ರೆ ಇಲ್ಲಿ ಏನಾದರೂ ಕುರುಹುಗಳು ಸಿಗಬಹುದು. ಪ್ರಾಚ್ಯಾವಶೇಷನ ಸಿಗಬಹುದು, ಒಂದು ದೇವಸ್ಥಾನದ ಕಲ್ಲರ್ ಸಿಗಬಹುದು, ಅಥವಾ ನಿಧಿನೂ ಸಿಗಬಹುದು. ಬೆಳಗಿನ ಅಲ್ಲಿ ಯಾಕಂದ್ರೆ ಪ್ರತಿದಿನ ಈಗ 13 ದಿವಸ ನಿರಂತರ ಕೆಲಸ ಮಾಡ್ಕೊಂಡು ಬಂದಾಗ ಆ ಜಾಗದಾಗ ಯಾಕೆ ಬಂತ್ರಿ? ಈಗ ಆಜು ಎಲ್ಲರೂ ಬೇರೆ ಜಾಗದಾಗ ಬಂದದ, ಕಾಮಣ್ಣಾಗ ಬಂದದ, ಅದೇ ಜಾಗದಾಗ ಬಂತದು. ಅಲ್ಲಿ ಒಂದು ಕುತೂಹಲ ನಮಗೆ ಬಂತು. ಈಗ ಅದ ಅಂದ್ರೆ ನೀ ಉತ್ಖನನ ಮಾಡೋ ಜಗದಾಗ ಬಂದಿದ್ದಕ್ಕೆ ಎ ಬ್ಲಾಕ್ದಾಗ ಬಂದದಕ್ಕೆ ಒಂದು ಹೊಸ ಒಂದು ನಮ್ಗೆ ಕುತೂಹಲ ಹುಟ್ಟೈತಿ. ಇಲ್ಲಿ ಏನೋ ಐತಿ, ಒಟ್ಟೆ ಏನಾದ್ರು ವಜ್ರ ವೈಡೂರ್ಯ ಬಾಳ ಸಿಗಬಹುದು ಅನ್ನೋ ಒಂದು ಅಪೇಕ್ಷೆ. ಆದ್ರೆ ಮತ್ತೆ ಬೆಳಿಗ್ಗೆ ಒಂದಿಬ್ರು 83 ವಯಸ್ಸಿನ ಹಿರಿಯರು ಮಾಹಿತಿ ಹೇಳಿದ್ರು. ಅವ್ರು ಹೇಳಿದ ಪ್ರಕಾರ ಅವರು 7 ಫೂಟ್ ಅಗಲ ಇದ್ದಿದ್ದು ರಸ್ತೆ, ತಳಕ ಕಲ್ಲು ಹಾಕಿದ್ದು,
ಆ, ಟೈ ನೈಸ್ ಕಲ್ಲು ಇದೇ ಜಕಣಾಚಾರಿ ಕರಿಕಲ್ಲಿನಿಂದ ತಳಪಾಯಿನ ಹೊಂದಿಸ್ಯಾರ. ಆ ಕಡೆ ಈ ಕಡೆ 5 ಫೂಟು ಕಟ್ಟೆಗಡ ಐತಂತ ಅವ್ರು ಪ್ರತ್ಯಕ್ಷದರ್ಶಿ ನೋಡ್ಯಾರ. ಬಟ್ ಇಷ್ಟೊತ್ತಿಗೆ ಹತ್ತಬೇಕಂತ ಅಂದ್ರು ಅವರು. ಆದ್ರೆ ಏನ್ರ ಹುಗುತಿ ಜಾಸ್ತಿ ಆಗೈತಿ. ಅವರು 83 ವಯಸ್ಸಿನವ್ರು. ಅವರು ಒಂದು 40 ವಯಸ್ಸಿಗಿಂತ 40 ವರ್ಷಕ್ಕಿಂತ ಹಿಂದೆ ನೋಡಿದ್ದಿದ್ದು. ಅವಾಗ 53 ಹೇಳಿದ್ರು. ಆ, ಅವಾಗ ಇಲ್ಲಿ ಹತ್ತಿತ್ತಂತ್ರಿ ರಸ್ತೆ. ಅದ್ರ ಬಾವಿಗೆ ಈ ವೀರಭದ್ರ ದೇವಸ್ಥಾನಕ್ಕೆ ರಸ್ತೆ ಇತ್ತು. ಯಾಕಡೆ ಹೋದ್ರಿ ಅದು ಹಾವು? ಅಲ್ಲೇ ಉಳಿದ್ರು ನಾವು ಬಿಟ್ಟು ಹೋದ್ವಿ. ಕಡೆಗೆ ತೆಗೆದು ಹೋಗ್ದಾರ ಅಂತ ಕೇಳಿದ್ರು. ತೆಗೆದು ಹೋಗ್ದಾರ. ಹಾ, ಹಾಕ್ಯಾರ. ಅದನ್ನೇನು ಬಡ್ದಿಲ್ಲ, ಬೇರೆ ಕಡೆ ಕಳಿಸ್ಯಾರ. ಹಾವು ಬಂದಿದ್ದಕ್ಕೆ ಸಾಕಷ್ಟು ಕುತೂಹಲ ಆಗೈತೆ. ಐತ್ರಿ. ಮುಂದೆ ಏನೋ ಇಲ್ಲೊಂದು ಹೊಸ ಇದು ಉದ್ಭವ ಆಗೋ ಲಕ್ಷಣ ಕಾಣತ್ರಿ. ಬಟ್ ಅವ್ರು ಏನಂದ್ರೆ ಇನ್ನೂ ಒಂದು ಇದಕ್ಕಿಂತ ಆ ಕಡೆ 80ರಾಗ ನಮ್ಗೆ ನೆನಪಿದ್ದದ್ದು. 80ರಾಗ ನಮ್ಮ ಇಲ್ಲೇ ಹವ್ಯಾಸಿ ಕಲಾ ಸಂಘದವರು ಒಂದು ಸಿಂಧೂರ್ ಲಕ್ಷ್ಮಣ್ ನಾಟಕ ಆಡಿದ್ರು. ಆ ಟೈಮ್ದಲ್ಲಿ ಅಲ್ಲಿ ಸ್ಟೇಜ್ ಅಂತ ಕಡಿತಿದ್ರು ನಾಟಕ ಆಡ್ಬೇಕಾದ್ರೆ. ಕಡಿದ ಟೈಮ್ದಲ್ಲಿ ಅಲ್ಲಿ ದೇವಸ್ಥಾನದ ಒಂದು ಕಲ್ಲಿನ ಪಡಿ ಹತ್ತೈತಿ ಅಂತ ನಮ್ಗೆ ಹೇಳ್ಯಾರ. ಅವ್ರು ಇವತ್ತಿಗೂ ಹೋದಾರ, ಕಡ್ದವ್ರು ಅದಾರ. ಅವರು ನೋಡ್ಯಾರ, ಕಡಿಯುವಾಗ ಕೆಲಸ ಮಾಡುವಾಗ ಅವ್ರಿಗೆ ಒಂದು ಪಾಯನ ಸಿಕ್ಕೈತೆ ಅಂತ ಹೇಳಿದ್ರು ಅವ್ರು. ಒಟ್ಟಾರೆ ಹೇಳ್ಬೇಕಂತಂದ್ರೆ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ಭರದಿಂದ ಸಾಗಿದೆ. ಆದ್ರೆ ಇವಾಗ ಇಲ್ಲಿ ಸಾಕಷ್ಟು ಏನು ಈ ಗಾವಲು ಇರ್ತವೆ ಮತ್ತು ಏನು ಇಲ್ಲಿ ಘಟಸರ್ಪಗಳು ಇದ್ದಾವೆ ಅನ್ನೋದು ಕೂಡ ಸಾಕಷ್ಟು ಗ್ರಾಮಸ್ಥರು ಹೇಳ್ತಾ ಇದ್ರು. ನಿನ್ನೆ ತಾನೇ ಇದೇ ಒಂದು ಉತ್ಖನನ ಸ್ಥಳದಲ್ಲಿ 3 ಹೆಡೆಯ ನಾಗರ ಮೂರ್ತಿ ಪತ್ತೆಯಾಗಿತ್ತು. ಅದಾದ ನಂತರ ಇವಾಗ ನಿಜವಾದ ಹಾವು ಕೂಡ ಇಲ್ಲಿ ಪತ್ತೆಯಾಗಿರುವುದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಹೀಗಾಗಿ ಇಲ್ಲಿ ಒಂದು ಚಿನ್ನ ವಜ್ರ ವೈಡೂರ್ಯಗಳು ಇದ್ದಾವೆ ಅನ್ನೋದನ್ನು ಕೂಡ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.